ಬಿಜೆಪಿ ವಿರುದ್ಧ ಬಂಡಾಯ ಸಾರಿರುವಂತಹ ಈಶ್ವರಪ್ಪನವರಿಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಾ ಇದೆ. ದೆಹಲಿಗೆ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಶಿವಮೊಗ್ಗ ರೆಬಲ್ ನಾಯಕ ಈಶ್ವರಪ್ಪ ಜೊತೆ ಅಮಿತ್ ಶಾ ಚರ್ಚೆ, ಅದು ಕೂಡ ದೂರವಾಣಿ ಮೂಲಕ. ಕೆಲವೇ ಕ್ಷಣಗಳಲ್ಲಿ ಈಶ್ವರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಅವರ ಕರೆ ಬಂದ ಬಳಿಕ ಒಂದು ಹಂತಕ್ಕೆ ಅವರ ಮನಪರಿವರ್ತನೆ ಆದಂಗೆ ಕಂಡು ಬರ್ತಾ ಇದೆ. ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಸಾಧ್ಯತೆಗಳು ಕೂಡ ಇದೆ. ಈಶ್ವರಪ್ಪನವ್ರನ್ನ ಮನವೊಲಿಸೋದಕ್ಕೆ ಎಲ್ಲ ರಾಜ್ಯ ನಾಯಕರು ಕೂಡ ಪ್ರಯತ್ನ ಪಟ್ಟರು, ಯಾರಿಂದಲೂ ಕೂಡ ಸಫಲ ಆಗಲಿಲ್ಲ. ಈಶ್ವರಪ್ಪನವ್ರನ್ನ ಮನವೊಲಿಸುವ ಪ್ರಯತ್ನಗಳು ಸಾಕಷ್ಟು ನಡೆದು ಅದನ್ನು ಕೈ ಬಿಟ್ಟುಬಿಟ್ಟಿದ್ರು. ಈಗ ಅಮಿತ್ ಶಾ ಅವರು ದೂರವಾಣಿ ಕರೆ ಮಾಡಿದ್ದಾರೆ. ನಾಳೆ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ದೆಹಲಿಗೆ ಹೋಗ್ತೀನಿ ಅಂತ ಕೂಡ ಈಶ್ವರಪ್ಪ ಹೇಳಿದ್ದಾರೆ. ಅಲ್ಲಿಗೆ ಚುನಾವಣಾ ಕಣದಿಂದ ಹಿಂದೆ ಸರಿತಾರ, ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿಗೆ ಒಂದು ರೀತಿ ನುಂಗಲಾರದ ತುತ್ತಾಗಿತ್ತು. ಈಗ ಈಶ್ವರಪ್ಪ ಅವರಿಗೆ ಅಮಿತ್ ಶಾ ಕರೆ ಮಾಡಿ ನಾಳೆ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೇಗಿದ್ರೂ ಕೂಡ ಈಶ್ವರಪ್ಪನವರು ಕರ್ನಾಟಕ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲೇ ಸಭೆಯಲ್ಲೇ ಎಲ್ಲ ಮಾಹಿತಿಯನ್ನು ಪಡೆದು ಈಶ್ವರಪ್ಪನವರಿಗೆ ದೂರವಾಣಿ ಮುಖಾಂತರ ಮಾತನಾಡಿದಾಗ ಈ ಬಂಡಾಯವನ್ನ ಕೈಬಿಡಿ, ನಿಮಗೆ ಭವಿಷ್ಯದಲ್ಲಿ ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ತೀವಿ, ಅದು ಕೂಡ ಹೈಕಮಾಂಡ್ ನಾಯಕರು, ರಾಷ್ಟ್ರೀಯ ನಾಯಕರು ಕರೆ ಮಾಡಿದಾಗ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ KS ಈಶ್ವರಪ್ಪ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗಾಗಲೇ ಈಶ್ವರಪ್ಪನವರು ಇದನ್ನ ಖಚಿತಪಡಿಸಿದಾರ, ನನಗೆ ಕರೆ ಬಂದಿದ್ದು ನಿಜ, ದೆಹಲಿಗೆ ಹೋಗ್ತೀನಿ ನಿಜ ಅಂತ? ಸುದ್ದಿಗೋಷ್ಠಿ ಯಾವಾಗ ಕರೆದಿದ್ದಾರೆ? ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗಿಯೂ ಅರವಿಂದ್, ಈಗಾಗಲೇ ಬಂಡಾಯ ನಾಯಕ ಈಶ್ವರಪ್ಪ ಅವ್ರಿಗೆ ಅಮಿತ್ ಶಾ ಈಗ ಇಂದು ಕೆಲವೇ ಅರ್ಧ ಗಂಟೆ ಹಿಂದೆ ಅಷ್ಟೇ ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ. ದೂರವಾಣಿ ಮೂಲಕ ಕರೆ ಮಾಡಿ ತಮ್ಮ ಬಂಡಾಯವನ್ನು ಹಿಂಪಡಿಬೇಕು, ಚುನಾವಣೆ ಸ್ಪರ್ಧೆಯಿಂದ ಹಿಂಪಡಿಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆದರೆ ಈಶ್ವರಪ್ಪ ಅವರು ಕೂಡ ಇದಕ್ಕೆ ಎಲ್ಲೋ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಅಂದರೆ ಅಮಿತ್ ಶಾ ಅವರು ನಾಳೆ ದೆಹಲಿಗೆ ಬರಲು ಈಶ್ವರಪ್ಪ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ದೆಹಲಿಗೆ ಬರ್ತೀನಿ, ಆದರೆ ನನ್ನ ಬಂಡಾಯ ಸ್ಪರ್ಧೆ ಹಿಂಪಡಿಯಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರಿಗೆ ತಿಳಿಸಿದ್ದಾರೆ. ಅಂದರೆ ನಾನು ನಿಮಗೆ ಗೌರವ ಕೊಟ್ಟು ದೆಹಲಿಗೆ ಬರ್ತಾ ಇದ್ದೇನೆ, ಆದರೆ ನನ್ನ ಸ್ಪರ್ಧೆಯಿಂದ ಹಿಂಪಡೆಯೋದಿಲ್ಲ, ಆದರೆ ಇದನ್ನ ಸ್ಪಷ್ಟಪಡಿಸಿಯೇ ನಾನು ದೆಹಲಿಗೆ ಬರ್ತಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಅಮಿತ್ ಶಾ ಅವರು ಕೂಡ ಆಯಿತು, ನೀವು ದೆಹಲಿಗೆ ಮೊದಲು ಬನ್ನಿ, ಅಲ್ಲೇ ಮಾತಾಡೋಣ, ನಿಮ್ಮ ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ನೀವು ದೆಹಲಿಗೆ ಬನ್ನಿ, ಅಲ್ಲಿ ಕುಳಿತು ಮಾತನಾಡೋಣ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕೇವಲ 2 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಇಬ್ಬರು ನಾಯಕರು. ಇದಕ್ಕೆ ಈಶ್ವರಪ್ಪ ಅವರು ಕೂಡ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಅಂದರೆ ದೆಹಲಿಗೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ದೆಹಲಿಗೆ ಹೋದ ನಂತರ ಅಲ್ಲಿ ಯಾವ ರೀತಿ ಮಾತುಕತೆ ಆಗುತ್ತೆ, ಅಮಿತ್ ಶಾ ಅವರು ಏನು ಈಶ್ವರಪ್ಪ ಅವರ ಮುಂದೆ ಬೇಡಿಕೆ ಇಡ್ತಾರೆ, ಈಶ್ವರಪ್ಪ ಅವರು ಕೂಡ ಏನೆಲ್ಲ ಬೇಡಿಕೆ ಇಡ್ತಾರೆ, ಏನೆಲ್ಲ ಆರೋಪ ಮಾಡ್ತಾರೆ, ಅದಕ್ಕೆ ಅಮಿತ್ ಶಾ ಅವರು ಯಾವ ರೀತಿ ಸ್ಪಂದಿಸ್ತಾರೆ, ಈಶ್ವರಪ್ಪ ಅವರು ಕೂಡ ಯಾವ ರೀತಿ ಒಪ್ಪಿಗೆ ಸೂಚಿಸ್ತಾರೆ ಅನ್ನೋದನ್ನ ನಾಳಿನ ಸಭೆಯಲ್ಲಿ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈಶ್ವರಪ್ಪ ಅವರು ದೆಹಲಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಇಂದು ರಾತ್ರಿಯೇ ಶಿವಮೊಗ್ಗದಿಂದ ದೆಹಲಿಗೆ ಪ್ರಯಾಣ ಕೂಡ ಬೆಳೆಸ್ತಾರೆ. ನಾಳೆ ಅಮಿತ್ ಶಾ ಅವ್ರ ಜೊತೆಗೆ ಈಶ್ವರಪ್ಪ, ಅಮಿತ್ ಶಾ ಇಬ್ಬರು ಕೂಡ ಸಭೆಯನ್ನು ನಡೆಸ್ತಾರೆ. ಆದರೆ ಸಭೆಯ ನಂತರ ಈಶ್ವರಪ್ಪ ಅವರು ಬಂಡಾಯ ಸ್ಪರ್ಧೆಯಿಂದ ಹಿಂಪಡಿತಾರೆ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಈಶ್ವರಪ್ಪ ಅವರು ಕೂಡ ಈ ಕುರಿತು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲೇ ಈ ಎಲ್ಲ ವಿಷಯದ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ಅರವಿಂದ್. ಓಕೆ ಶಶಿಧರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಅಮಿತ್ ಶಾ ಅವರಿಗೆ ಗೌರವ ಕೊಟ್ಟು ನಾನು ದೆಹಲಿಗೆ ಬರ್ತೀನಿ ಅಂತ ಹೇಳಿದ್ದು, ಇವರು ಯಾವುದೇ ಕಾರಣಕ್ಕೂ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋದೇ ಆಗಿದ್ದಿದ್ರೆ ಇವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಒಳಗೆ ಬರ್ತೀನಿ ನಾನು ಅಂತ ಹೇಳಿದ್ಮೇಲೆ ಅವರ ಮನವೊಲಿಕೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ.